ನಮಸ್ಕಾರ ಎಲ್ರಿಗೂ. ನಾನಿವತ್ತು ಹುರುಳಿಕಾಳು ಬಳಸ್ಕೊಂಡು 2 ಥರದ ಅಡುಗೆ ಮಾಡಿದ್ದೀನಿ. ಒಂದು ಹುರುಳಿಕಾಳು ಬಳಸ್ಕೊಂಡು ಬಸ್ಸಾರು ಪಲ್ಯ ಮಾಡಿದ್ದೀನಿ, ಇನ್ನೊಂದು ಹುರುಳಿಕಾಳು ಹೂರ್ಣ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹಳ್ಳಿಗಳ ಕಡೆ ಗೊತ್ತಿರುತ್ತೆ ಈ ಹುರುಳಿಕಾಳಿಂದು ಸ್ವೀಟು. ಸಿಟಿಗಳ ಕಡೆ ಅಷ್ಟೊಂದಾಗಿ ಗೊತ್ತಿಲ್ಲ. ನಾನಿವಾಗ ಕುಕ್ಕರಲ್ಲಿ ನೀರು ಇಟ್ಕೊಂಡು ಹುರುಳಿಕಾಳು ಬೇಯೋಕೆ ಇಟ್ಟಿದ್ದೀನಿ. ಇವಾಗ ನಾನು ಬಸ್ಸಾರಿಗೆ ಸ್ವಲ್ಪ ತೆಂಗಿನಕಾಯಿ, ಅರ್ಧ ಸ್ಪೂನ್ ಜೀರಿಗೆ, ಒಂದು 4 ಒಣಮೆಣಸಿನಕಾಯಿ, 1-2 ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ಈರುಳ್ಳಿ, ಕರಿಬೇವು ಎಲ್ಲ ನಾನು ಇಟ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಬಸ್ಸಾರಿಗೆ ಹುರ್ಕೊಳ್ಳೋ ಥರ ಎಲ್ಲ ಹುರ್ಕೊಳ್ಳೋಣ. ಇದನ್ನು ಜೀರಿಗೆ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಹುಣಸೆಹಣ್ಣು, ಈರುಳ್ಳಿ ಎಲ್ಲ ಇದನ್ನೆಲ್ಲ ನಾವು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಹುರಿದು ಹಾಕಿದ್ರೆ ಸಾಂಬಾರು ಸೂಪರಾಗಿರುತ್ತೆ. ನೋಡಿ, ಇವಾಗ ನಾನು ಹುರ್ಕೊಂಡಿದ್ದಾಗಿದೆ. ಇದನ್ನೆಲ್ಲ ಏನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನಾವು ತೊಗೊಂಡಿದ್ವಲ್ಲ ಅದೆಲ್ಲ ಹುರ್ಕೊಂಡು ಅದ್ರ ಜೊತೆಗೆ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಸ್ವಲ್ಪ ಹುಣಸೆಹಣ್ಣು ಎಲ್ಲ ಸೇರಿಸ್ಕೊಂಡು ಇದ್ರ ಜೊತೆಗೆ ನಾವು ಬೆಂದಿರೋ ಹುರುಳಿಕಾಳನ್ನ ಸ್ವಲ್ಪ ಸೇರಿಸ್ಕೊಬೇಕು. ಬಸ್ಸಾರಾಗಿರೋದ್ರಿಂದ ನಾವು ಯಾವುದೇ ಕಾಳು ಹಾಕಿದ್ರೇನು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಹುರುಳಿಕಾಳು ಈ ಥರ ಬೆಂದಿದೆ. 4-5 ವಿಸಿಲ್ ಬರ್ಸಿದ್ರೆ ಈ ಥರ ನುಣ್ಣಗೆ ಬೆಂದಿರುತ್ತೆ ಹುರುಳಿಕಾಳು. ಚೆನ್ನಾಗಿ ಈಗ ಹದವಾಗಿ ಬೆಂದಿದೆ. ಇವಾಗ ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ನಾವು ಸಪ್ರೇಟ್ ಮಾಡ್ಕೊತಾ ಇದ್ದೀವಿ. ಇವಾಗ ಈ ಥರ ಸಪ್ರೇಟ್ ಮಾಡಿಕೊಂಡು ಸ್ವಲ್ಪ ನಾನು ಅದು ಬೆಲ್ಲ ಹಾಕ್ಬಿಟ್ಟು ಸ್ವೀಟಿಗೆ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ನಾನು ಸಪ್ರೇಟಾಗಿ ಸ್ವಲ್ಪ ತೆಗೆದಿಟ್ಕೊಂಡಿದ್ನಲ್ಲ, ಅದಕ್ಕೆ ತೆಂಗಿನಕಾಯಿ, ಬೆಲ್ಲ, ಏಲಕ್ಕಿ ಎಲ್ಲ ಸೇರಿಸ್ಕೊಂಡು ಅದು ಸ್ವೀಟಿಗೆ ನಾವು ತೆಗೆದಿಟ್ಕೊತಾ ಇದ್ದೀವಿ. ನಾವು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ, ಅದನ್ನು ಸ್ಟವ್ ಮೇಲೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾವೊಂದು 5-6 ನಿಮಿಷ ಈ ಥರ ಬಿಸಿ ಮಾಡಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಬೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ. ಇವಾಗ ನಾವು ಸಾಂಬಾರಿಗೆ ಸ್ವಲ್ಪ ಹುರುಳಿಕಾಳನ್ನ ಮಿಕ್ಸ್ ಮಾಡಿಕೊಂಡು ಬೆಂದಿರೋ ನೋಡಿ ಅಷ್ಟು ಸ್ವಲ್ಪ ಒಂದು ಅರ್ಧ ಸೌಟಷ್ಟು ಹುರುಳಿಕಾಳನ್ನ ತೊಗೊಂಡು ನಾವು ರುಬ್ಕೊಂಡಿದ್ದಾಗಿದೆ. ಇವಾಗ ನಾವು ಸಾಂಬಾರು ಕುದಿಯೋಕೆ ಇಕ್ಕಿದ್ದೀವಿ. ಒಂದು ಕಡೆ ಪಲ್ಯಕ್ಕೆ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಈ ಕಡೆ ಬೆಲ್ಲ ಹಾಕ್ಬಿಟ್ಟು ನಾನು ಹುರುಳಿಕಾಳನ್ನ ಬೇಯೋಕೆ ಇಟ್ಟಿದ್ದೀನಿ. ಒಂದು 5-6 ನಿಮಿಷ ಅದು ಸಣ್ಣ ಉರಿನಲ್ಲಿ ಬೆಲ್ಲದ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇವಾಗ ಆಗಿದೆ ಬೆಲ್ಲದ್ದು. ನೋಡಿ, ಆರಕ್ಕಿಟ್ಕೊಳ್ಳೋಣ. ಆರಕ್ಕಿಟ್ಕೊಂಡು ಆಮೇಲೆ ಆರಿದಾದ್ಮೇಲೆ ನಾವು ನುಣ್ಣಗೆ ರುಬ್ಕೊಳ್ಳೋಣ ಅದನ್ನು. ಅದು ಸ್ವೀಟ್ ಅಷ್ಟೇ, ಅದು ಹೂರ್ಣ ಅದು ಹುರುಳಿಕಾಳು ಹೂರ್ಣ. ತುಂಬ ಚೆನ್ನಾಗಿರುತ್ತೆ ಮತ್ತು ಮೂಳೆಗಳಿಗೆಲ್ಲ ಒಳ್ಳೆ. ಈ ಕಡೆ ಸಾಂಬಾರಿಗೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ನಾನು ಸಾಂಬಾರಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ನಾವು ಹುರುಳಿಕಾಳು ಬೇಯಿಸುವಾಗ ಉಪ್ಪು ಹಾಕಿರಲ್ಲ, ನಾವು ಸ್ವೀಟಿಗೆ ತಕ್ಕೊಳೋ ಕಾರಣದಿಂದ ಉಪ್ಪು ಹಾಕಿಲ್ಲ. ಅದಕ್ಕೆ ಇವಾಗ ಉಪ್ಪು ಹಾಕಿ ಸಾಂಬಾರಿಗೊಂದು ಒಗ್ಗರಣೆ ಕೊಟ್ಟರೆ ನಮ್ಮ ರುಚಿಯಾದ ಹುರುಳಿಕಾಳಿನ ಬಸ್ಸಾರು ತುಂಬ ಚೆನ್ನಾಗಿ ರೆಡಿಯಾಗುತ್ತೆ. ಒಳ್ಳೆ ಟೇಸ್ಟಿಯಾಗಿ ಇರುತ್ತೆ. ನೋಡ್ತಾ ಇರ್ಬೋದು. ಹುರುಳಿಕಾಳಿನ ಊಟ ಇವಾಗ ನಾವು ಸವಿಯಲು ಸಿದ್ಧ. ಇದು ಬೆಲ್ಲ ಎಲ್ಲ ಹಾಕ್ಬಿಟ್ಟು ನಾವು ತೆಂಗಿನಕಾಯಿ ಎಲ್ಲ ಮಾಡಿದ್ವಲ್ಲ, ಅದು ಸ್ವೀಟು, ಹುರುಳಿಕಾಳಿನ ಸ್ವೀಟು ಇದು. ಅದು ಹುರುಳಿಕಾಳನ್ನ ನಾವು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ, ಅದು ಬಸ್ಸಾರಿನ ಪಲ್ಯ ಥರ ಮುದ್ದೆ. ಇದು ಹುರುಳಿಕಾಳು ಬೇಯಿಸಿದ ನೀರು. ಈ ನೀರನ್ನು ನಾವು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಸ್ವಲ್ಪ ಬೆಲ್ಲನಾದರೂ ಹಾಕ್ಕೊಂಡು ಕುಡಿಬೋದು. ಇಲ್ಲಾಂದರೆ 1-2 ಕಾಳು ಮೆಣಸು, 1 ಬೆಳ್ಳುಳ್ಳಿ ಎಲ್ಲ ಅದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ನಾವು ಕುಡಿಯೋದ್ರಿಂದ ಯಾವುದೇ ಥರದ ಕೆಮ್ಮು, ನೆಗಡಿ, ಶೀತ ಯಾವುದನ್ನು ಸೇರಿಸಲ್ಲ. ಮತ್ತು ಮಕ್ಳಿಗೂ ಕೊಡ್ಬೋದು. ಇದನ್ನು ತುಂಬ ಒಳ್ಳೆಯದು, ಯಾರು ಬೇಕಾದ್ರೂ ಕುಡಿಬೋದು. ಯಾರ್ಯಾರು ಈ ಥರ ಹುರುಳಿಕಾಳಿನ ಸೌದಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.